ಒಂದು ಕಡೆಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಆಗಿದೆ. ಇನ್ನು ಮುಂದೆ ಎಷ್ಟು ಹಣ ಜಮೆ ಆಗುತ್ತೆ ಅಂದ್ರೆ ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್. ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ರಾಜ್ಯ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಂತೂ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ನಿಮಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಖಾತೆಗೆ ಹಣ ಕೂಡ ಜಮೆ ಆಗ್ತಾ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಹತ್ರ BPL ಕಾರ್ಡ್ ಇದ್ರೆ ಕೇಂದ್ರ ಸರ್ಕಾರದಿಂದ ಈ ಬಾರಿ ನಿಮಗೆ 3 ತಿಂಗಳ ಪಡಿತರವನ್ನ ಒಟ್ಟಿಗೆ ವಿತರಣೆ ಮಾಡಲು ತೀರ್ಮಾನ ಮಾಡಲಾಗಿದೆ. ಅಧಿಕೃತವಾಗಿ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ವೀಕ್ಷಕರೇ. ಇನ್ನು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಯುದ್ಧ ಏನಿದೆ ನೋಡಿ, ಇದು ಮತ್ತಷ್ಟು ಭೀಕರವಾಗ್ತಾ ಇರೋದಕ್ಕೆ ಈಗಾಗಲೇ ನರೇಂದ್ರ ಮೋದಿಜಿ ಅವರು ಕೂಡ ಕೊರೋನಾ ಸಮಯವನ್ನ 2ನೇ ಬಾರಿ ನೆನಪಿಸಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಕೊರೋನಾ ಲಾಕ್ ಡೌನ್ ಕಾಲದಂತೆ ಸನ್ನದ್ಧರಾಗಿರಿ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ದೇಶದ ಜನತೆಗೆ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಲ್ಬಣಿಸಿರೋ ಯುದ್ಧದ ಪರಿಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದ್ದು ಇದು ದೀರ್ಘಕಾಲದ ಪರಿಣಾಮಗಳನ್ನ ಎದುರಿಸಲು ಭಾರತ ಸನ್ನದ್ಧವಾಗಿರಬೇಕು ಅಂತ ಪ್ರಧಾನಿ ಮೋದಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದಿಢೀರಂತ ಪಾತಾಳಕ್ಕೆ ಕುಸಿಯಲು ಪ್ರಾರಂಭವಾಗಿದೆ ವೀಕ್ಷಕರೇ. ಹೌದು, ಕೊನೆಗೂ ಬಂಗಾರ ಬೆಳ್ಳಿ ಇಳಿಮುಖವಾಗ್ತಾ ಇದೆ. ಈಗ ಬಂಗಾರ ಬೆಳ್ಳಿ ಖರೀದಿ ಮಾಡೋದಕ್ಕೆ ಸರಿ ಸಮಯನ? ಇನ್ನಷ್ಟು ಇಳಿಕೆ ಆಗುತ್ತಾ ಬಂಗಾರ ಮತ್ತು ಬೆಳ್ಳಿ ಬೆಲೆ? ವೀಕ್ಷಕರೇ, ಕೊನೆಗೂ ಬಂಗಾರ ಬೆಳ್ಳಿ ಇಷ್ಟೊಂದು ಇಳಿಕೆ ಆಗಿದ್ದು ಮಹಿಳೆಯರಿಗೆ, ಆಭರಣ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, ಕರ್ನಾಟಕದಲ್ಲಿ ಒಂದು ಕಡೆಗೆ ಬಿಸಿಲಿನ ತಾಪಮಾನ, ಮತ್ತೊಂದು ಕಡೆಗೆ ಭರ್ಜರಿ ಮಳೆ. ಹೌದು, ಗುಡುಗು ಮಿಂಚು ಮತ್ತು ಬಿರುಗಾಳಿ ಸಮೇತ ಮಳೆ ಸುರಿಯಲಿದೆ ವೀಕ್ಷಕರೇ. ಹಾಗಾದ್ರೆ ಯಾವ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಮೇತ ಗುಡುಗು ಮಿಂಚು ಮಳೆ ಆಗಲಿದೆ ಅದನ್ನು ಕೂಡ ನೋಡೋಣ. ಮುಂದಿನ 4 ರಿಂದ 5 ದಿನಗಳವರೆಗೂ ಈ ಜಿಲ್ಲೆಗಳಿಗೆ ಅಲರ್ಟ್ ಕೊಡಲಾಗಿದೆ. ಆ ಜಿಲ್ಲೆಗಳ ಹೆಸರನ್ನು ಕೂಡ ಹೇಳ್ತೇವೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೂ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋಗೆ ಬೇಗನೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ಇಂದ ನಮಗೆ ಒಂದು ಒಳ್ಳೆ ಪ್ರೋತ್ಸಾಹ ಸಿಗುತ್ತೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ಬೇಗನೆ ಕಮೆಂಟ್ ಮಾಡಿ. ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ತಪ್ಪದೇ ಮರೆಯದೆ ಕ್ಲಿಕ್ ಮಾಡಿ ವೀಕ್ಷಕರೇ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 6,000 ರೂಪಾಯಿ ಹಣ ಜಮೆ ಆಗಿದೆ. ಇನ್ನುಳಿದ ಬಾಕಿ ಕಂತು ಯಾವಾಗ ಜಮೆ ಆಗುತ್ತೆ? ಈ 2 ಪ್ರಶ್ನೆಗೆ ಉತ್ತರ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಹೊಸ ಅಪ್ಡೇಟ್ ಕೂಡ ರಾಜ್ಯ ಸರ್ಕಾರದಿಂದ ಬಂದಿದೆ. ಅದು ಕೂಡ ಏನಂತ ನೋಡ್ತಾ ಹೋಗೋಣ. ಮೊದಲಿಗೆ ವೀಕ್ಷಕರೇ, ನಿಮಗೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು, ಹೋದ ವರ್ಷದ್ದು, ಈ ವರ್ಷದ್ದು ಅಲ್ಲ, ಹೋದ ವರ್ಷದ ಬಾಕಿ ಕಂತು ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬಂದಿದೆ. ಹೌದು, ಇದೇ ಒಂದು ಫೆಬ್ರವರಿ ತಿಂಗಳಲ್ಲಿ, ಹೋದ ತಿಂಗಳಲ್ಲಿ ನಿಮಗೆ ಬರೋಬ್ಬರಿ 4,000 ರೂಪಾಯಿ ಜಮೆ ಆಗಿದ್ರೆ, ಮಾರ್ಚ್ ತಿಂಗಳಲ್ಲೂ ಕೂಡ ನಿಮಗೆ 2,000 ರೂಪಾಯಿ ಜಮೆ ಆಗಿದ್ರೆ, 2 ತಿಂಗಳ ಗ್ಯಾಪ್ ನಲ್ಲಿ 6,000 ರೂಪಾಯಿ ನಿಮಗೆ ಜಮೆ ಆಗಿದೆ. ಹಾಗಾದ್ರೆ ಈ ತಿಂಗಳು ಜಮೆ ಆಗಿದ್ದು ಯಾವ ಕಂತು ಅಂದ್ರೆ 27ನೇ ಕಂತು ಅಂತಾನು ಕೂಡ ಈಗಾಗಲೇ ಒಂದು ಅಪ್ಡೇಟ್ ನಮಗೆ ಸಿಕ್ಕಿರುವಂತದ್ದು. ಈಗ ಬಾಕಿ ಬಿಡುಗಡೆ 28ನೇ ಕಂತು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಬಾಕಿ ಕಂತು ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆ ಪ್ರಾರಂಭವಾಗಿ 30 ತಿಂಗಳು ಕಳೆದಕ್ಕೆ ಬಂದಿದೆ. ಹೀಗಾಗಿ ಸರ್ಕಾರ 30 ಕಂತು ಹಾಕೋದ್ ಬಿಟ್ಟು ಸದ್ಯಕ್ಕೆ 27ನೇ ಕಂತು ಹಾಕಿದೆ. ಅಂದ್ರೆ ಇನ್ನು 28, 29, 30 ಅಂದ್ರೆ ಇನ್ನು 6,000 ರೂಪಾಯಿ ಯಾವಾಗ ಹಾಕ್ತೀರಾ ಅಂತ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ಇನ್ನೂ ಕೂಡ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ. ಹೌದು ವೀಕ್ಷಕರೇ, ಇನ್ನೂ ಕೂಡ ಅಧಿಕೃತವಾಗಿ ಬಾಕಿ ಹಣ ಜಮೆ ಬಗ್ಗೆ ಯಾವುದೇ ರೀತಿ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಬಾಕಿ ಕಂತು ಹಂತ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಈ ತಿಂಗಳದ್ದು ಆ ತಿಂಗಳದ್ದು ಅಂತ ಹೇಳಲ್ಲ, ಪ್ರತಿ ತಿಂಗಳು ಸರಿಯಾಗಿ 2,000 ರೂಪಾಯಿ ಕಂತು ಜಮೆ ಆಗುತ್ತೆ ಅಂತ ಒಂದು ಭರವಸೆ ಕೊಡಲಾಗಿದೆ. ಈಗಾಗಲೇ ಬಜೆಟ್ ನಲ್ಲಿ ಇದಕ್ಕೋಸ್ಕರ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಭರ್ಜರಿ ಸಿಂಹ ಪಾಲು ಕೊಟ್ಟಿದ್ದಾರೆ. ಹೀಗಾಗಿ ಇನ್ಮುಂದೆ ಈ ಒಂದು ಯೋಜನೆ ಮೂಲಕ ನಿಮಗೆ ಪ್ರತಿ ತಿಂಗಳು 2,000 ರೂಪಾಯಿ ಬರುತ್ತೆ. ಆದ್ರೆ ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆ ಸರ್ಕಾರದಿಂದ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತ ಅಪ್ಡೇಟ್ ಬರಲಿದೆ. ಮತ್ತು 27ನೇ ಕಂತು, 28ನೇ ಕಂತು ಹಣ ಬಿಡುಗಡೆ ಆದ್ರೆ, ಅಂದ್ರೆ ಈಗ 27ನೇ ಕಂತು ಆಗಿದೆ, 28ನೇ ಕಂತು ಹಣ ಬಿಡುಗಡೆ ಆದಾಗ ಸರ್ಕಾರದಿಂದ ಇದು ಯಾವ ತಿಂಗಳದ್ದು ಹಣ ಅಂತ ಒಂದು ಅಧಿಕೃತ ಅಪ್ಡೇಟ್ ಬಂದ್ರೆ ಅದ್ರ ಮೇಲೆ ನಮಗೆ 29, 30, 31ನೇ ಕಂತು ಲೆಕ್ಕ ಕೂಡ ಸಿಗುತ್ತೆ. ಆದ್ರೆ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ಬರ್ತಾ ಇಲ್ಲ. ಮುಂದಿನ ಒಂದು ರಾಜ್ಯಸಭಾದಲ್ಲಿ ಅಂದ್ರೆ ವಿಧಾನಸೌಧದಲ್ಲಿ ಏನಾದ್ರೂ ಪ್ರಶ್ನೋತ್ತರ ವೇಳೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕರೆ ನಾವು ನಿಮಗೆ ಅದರ ಬಗ್ಗೆ ಅಪ್ಡೇಟ್ ಕೊಡಲಿದ್ದೇವೆ. ಇನ್ನು ನೀವು ಕೂಡ ರೇಷನ್ ಕಾರ್ಡ್ ಹೊಂದಿದ್ರೆ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ನಿಮ್ದು ರೇಷನ್ ಕಾರ್ಡು ಅನರ್ಹ ಅಂತ BPL ಕಾರ್ಡ್ ಇಂದ APL ಕಾರ್ಡ್ಗೆ ವರ್ಗಾವಣೆ ಆಗಿದ್ರೆ ವೀಕ್ಷಕರೇ, ನಿಮಗೆ ಗೃಹಲಕ್ಷ್ಮಿ ಹಣ ಯೋಜನೆ ಬರದೇನೆ ಇರಬಹುದು. ಒಂದು ವೇಳೆ ನೀವು ತೆರಿಗೆ ಪಾವತಿದಾರರು, ಟ್ಯಾಕ್ಸ್ ಪೇಯರ್ಸ್ ಅಥವಾ GST ರಿಟರ್ನ್ಸ್ ಮಾಡ್ತಾ ಇದ್ರೆ, ನಿಮ್ಮ BPL ಕಾರ್ಡು ರದ್ದಾಗಿ APL ಕಾರ್ಡ್ ಆಗಿದ್ರೆ ಇದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ತುಂಬಾ ಜನ ರೇಷನ್ ಕಾರ್ಡ್ ಅಲ್ಲಿ ಗೃಹಲಕ್ಷ್ಮಿಯವರು ಯಜಮಾನಿ ಸ್ಥಾನದಲ್ಲಿಲ್ಲ. ಹೀಗಾಗಿ ಅವರಿಗೂ ಕೂಡ ಇನ್ಮುಂದೆ ಹಣ ಬರಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ಮೃತಪಟ್ಟವರ ಅಕೌಂಟ್ ಇಂದ ಹಣ
ವಾಪಸ್ ತೆಗೆದುಕೊಳ್ಳಲಾಗ್ತಾ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಈಗ ಬನ್ನಿ ವೀಕ್ಷಕರೇ, ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಪ್ರತಿಯೊಂದು ರೇಷನ್ ಕಾರ್ಡ್ ಇದ್ದವರಿಗೆ, ಅಂದ್ರೆ ಒಟ್ಟು ನಮ್ಮ ಕರ್ನಾಟಕ ಸೇರಿದಂತೆ ದೇಶಾದ್ಯಂತ 80 ಕೋಟಿ ಬಿಪಿಎಲ್ ಚೀಟಿಗಳಿಗೆ ಮತ್ತು ಅಂತ್ಯೋದಯ ಚೀಟಿಗಳಿಗೆ ಈ ತಿಂಗಳು ಅಂದ್ರೆ ಏಪ್ರಿಲ್ 1ರಿಂದ ಏನಿದೆ ನೋಡಿ ಪಡಿತರ ವಿತರಣೆ 3 ತಿಂಗಳದ್ದು ಒಟ್ಟಿಗೆ ಮಾಡಲಿದ್ದಾರೆ ಅಂತ ಅಧಿಕೃತವಾಗಿ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿದೆ. ಹೌದು ವೀಕ್ಷಕರೇ, ಎದಕ್ಕಂದ್ರೆ ಸಾಲು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ, ಬಿಸಿಲಿನ ಪ್ರಮಾಣ ಕೂಡ ಜಾಸ್ತಿ ಆಗ್ತಾ ಇದೆ. ಜನರು ಪ್ರತಿ ತಿಂಗಳು ಹೋಗ್ಬೇಕು, ಕ್ಯೂ ನಲ್ಲಿ ನಿಲ್ಬೇಕು, ಪ್ರತಿ ತಿಂಗಳು ಧಾನ್ಯಗಳನ್ನ ತಗೋಬೇಕು. ಹೀಗಾಗಿ ಈ ಬಾರಿ ಕೇಂದ್ರ ಸರ್ಕಾರ ಏನ್ ಹೇಳಿದೆ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಿಗೆ ಒಟ್ಟಿಗೆ 3 ತಿಂಗಳ ಪಡಿತರವನ್ನ ಒಟ್ಟಿಗೆ ವಿತರಣೆ ಮಾಡಿ ಅಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಈ ಮೂಲಕ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಈ ಒಂದು ಏಪ್ರಿಲ್ 1ರಿಂದ ಏಪ್ರಿಲ್ ತಿಂಗಳದ್ದು ಮೇ ಮತ್ತು ಜೂನ್, ಏಪ್ರಿಲ್ ಮೇ ಜೂನ್ ಈ 3 ತಿಂಗಳದ್ದು ಕೂಡ ಪಡಿತರ ಕೇಂದ್ರ ಸರ್ಕಾರ ಪಾಲಿದ್ದು ಒಟ್ಟಿಗೆ ನಿಮಗೆ ವಿತರಣೆ ಮಾಡೋ ಸಾಧ್ಯತೆ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇದರ ಹಿಂದಿರೋ ಕಾರಣ ಬಿಸಿಲಿನ ಪ್ರಮಾಣ ಜಾಸ್ತಿ ಆಗಿದ್ದು ಜನರು ಕ್ಯೂ ನಲ್ಲಿ ನಿಲ್ಬಾರ್ದು ಮತ್ತು ಹಬ್ಬಗಳು ಬರ್ತಾ ಇರೋದ್ರಿಂದ ಜನರಿಗೆ ಧಾನ್ಯಗಳ ಕೊರತೆ ಆಗ್ಬಾರ್ದು, ಮತ್ತೆ ಏನಾದ್ರೂ ಬೇರೆ ಧಾನ್ಯಗಳನ್ನ ಖರೀದಿ ಮಾಡೋದಿದ್ರೆ ಅದರ ಮೇಲೆ ಅವರಿಗೆ ಲೆಕ್ಕ ಸಿಗುತ್ತೆ. ಹೀಗಾಗಿ ಕೇಂದ್ರ ಸರ್ಕಾರ ಇಂತ ಒಂದು ನಿರ್ಧಾರ ತೆಗೆದುಕೊಂಡಿದೆ. ವೀಕ್ಷಕರೇ, ಇದು ನಿಮ್ಮ ಪ್ರಕಾರ ಸರಿನಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಇನ್ನು ವೀಕ್ಷಕರೇ, ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಹೇಳೋದಾದ್ರೆ ಕೇಂದ್ರ ಸರ್ಕಾರದ PM ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಒಂದು ಕಡೆಗೆ, ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆ ಒಂದು ಕಡೆಗೆ. ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ, ಅಕ್ಕಿ ವಿತರಣೆ ಬಂದ್ ಮಾಡ್ತಾ ಇದ್ದಾರೆ ಕರ್ನಾಟಕದಿಂದ, ಇಂದಿರಾ ಕಿಟ್ ವಿತರಣೆ ಶುರುವಾಗ್ತಾ ಇದೆ. ಏಪ್ರಿಲ್ 10ನೇ ತಾರೀಕಿನ ಒಳಗೆ ಎಲ್ಲಾ ಕುಟುಂಬಕ್ಕೂ ಕೂಡ ಇಂದಿರಾ ಕಿಟ್ ವಿತರಣೆ ಶುರು ಆಗಬಹುದು. ಈಗಾಗಲೇ 6,200 ಕೋಟಿ ರೂಪಾಯಿ ಹಣ ಅನ್ನಭಾಗ್ಯ ಯೋಜನೆ ಇಂದಿರಾ ಕಿಟ್ಗೆ ಘೋಷಣೆ ಮಾಡಲಾಗಿದೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಒಳಗೊಂಡ ಕಿಟ್ ಅನ್ನ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಕೊನೆಗೂ ಬಂಗಾರ ಮತ್ತು ಬೆಳ್ಳಿ ಬೆಲೆ ಭಾರಿ ಅಂದ್ರೆ ಭಾರಿ ಭರ್ಜರಿ ಇಳಿಕೆ ಕಂಡಿದೆ. ಹೌದು, ಎದಕ್ಕಂದ್ರೆ ಒಂದು ಕಡೆಗೆ ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ಪ್ರಾರಂಭ ಇದ್ದು ಕೂಡ ಇಲ್ಲಿ ಕ್ರೂಡ್ ಆಯಿಲ್ ಅಂದ್ರೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆಯಲ್ಲ, ಹೂಡಿಕೆದಾರರು ಬಂಗಾರವನ್ನ ಬಿಟ್ಟು ಕಚ್ಚಾ ತೈಲಕ್ಕೆ ಶಿಫ್ಟ್ ಆಗಿದ್ದಾರೆ. ಇನ್ನು ಎರಡನೇದಾಗಿ US ಡಾಲರ್ ಸ್ಟ್ರಾಂಗ್ ಆಗಿದೆ, ಅಮೆರಿಕನ್ ಡಾಲರ್ ಬಲವಾಗಿದೆ. ಹೀಗಾಗಿ ಜನರು ಬಂಗಾರದಲ್ಲಿ ಹೂಡಿಕೆ ಮಾಡೋದು ಬಿಟ್ಟು ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ವಿದೇಶಿ ಬ್ಯಾಂಕುಗಳಾಗಿರ್ಬೋದು, ಬ್ಯಾಂಕ್ ಆಫ್ ಜಪಾನ್ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ ಆಫ್ ಏಷ್ಯಾ ಆಗಿರ್ಬೋದು, ಪ್ರತಿಯೊಂದು ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ಡಾಲರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಇನ್ನು ಬಂಗಾರದ ಒಂದು ಅಮೌಂಟ್ ಅನ್ನ ಅಂದ್ರೆ ಬಂಗಾರದಲ್ಲಿ ಖರೀದಿ ಮಾಡಿರೋ ಒಂದು ಹಣವನ್ನ, ಬಂಗಾರವನ್ನ ಮಾರಿ ಆ ಒಂದು ಹಣವನ್ನ ಕೋಟಿ ಲೆಕ್ಕದಲ್ಲಿ ಡಾಲರ್ಸ್ ಅಲ್ಲಿ ಹೂಡಿಕೆ ಆಗ್ತಾ ಇದೆ. ಹೀಗಾಗಿ ಬಂಗಾರ ಮತ್ತು ಬೆಳ್ಳಿಗೆ ಡಿಮ್ಯಾಂಡ್ ಭಾರಿ ಕಡಿಮೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದ್ದು, ಬೆಳ್ಳಿ ಮತ್ತು ಬಂಗಾರ ದಿಢೀರ್ ಅಂತ ಕುಸಿತಕ್ಕೆ ಕಾರಣವಾಗಿದೆ. ವೀಕ್ಷಕರೇ, ಬರೋಬ್ಬರಿ 2-3 ದಿನದಲ್ಲಿ 22,000 ರೂಪಾಯಿ ಬಂಗಾರ ಬೆಲೆ ಇಳಿಕೆ ಆಗಿದೆ. ಹೌದು ವೀಕ್ಷಕರೇ, ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ 1,40,000 ರೂಪಾಯಿಗೆ ಬಂದು ನಿಂತಿದ್ರೆ, ಬೆಳ್ಳಿ 1 ಕೆಜಿಗೆ 2,10,000 ರೂಪಾಯಿಗೆ ಬಂದು ಮತ್ತೆ ಈಗ 2,30,000 ರೂಪಾಯಿಗೆ ಬಂದು ನಿಂತಿದೆ 1 ಕೆಜಿಗೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಈಗ ಬನ್ನಿ ವೀಕ್ಷಕರೇ, ನರೇಂದ್ರ ಮೋದಿಜಿಯವರು ಇಂತ ಒಂದು ಹೇಳಿಕೆ ಕೊಟ್ಟಿದ್ದು ಇಡೀ ದೇಶಕ್ಕೆ ದೊಡ್ಡ ಒಂದು ಬೆರಗಾಗೋ ಸುದ್ದಿ ಅಂತ ಹೇಳ್ಬೋದು. ಕೊರೋನಾ ಕಾಲದಂತೆ ಸನ್ನದ್ಧರಾಗಿರಿ ಅಂತ ದೇಶದ ಜನತೆಗೆ ನರೇಂದ್ರ ಮೋದಿಜಿಯವರು ಕರೆ ಕೊಟ್ಟಿದ್ದಾರೆ. ಹೌದು, ಪಶ್ಚಿಮ ಏಷ್ಯಾದಲ್ಲಿ ಶುರುವಾದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ದೇಶದ ಯುದ್ಧ ಏನಿದೆ ನೋಡಿ, ಇದು ಮತ್ತಷ್ಟು ಭೀಕರವಾಗ್ತಾ ಇದೆ. ಪಶ್ಚಿಮ ಏಷ್ಯಾದಲ್ಲಿ ಭುಗಿಲೆದ್ದಿರೋ ಈ ಒಂದು ಯುದ್ಧ ಭಾರತದ ಮೇಲೆ ಹೆಚ್ಚು ಪರಿಣಾಮ ಬೀರ್ತಾ ಇದೆ. ಹೌದು ವೀಕ್ಷಕರೇ, ಈ ಒಂದು ಯುದ್ಧದ ಪರಿಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ಈಗಾಗಲೇ ನಮ್ಮ ಭಾರತಕ್ಕೆ ಕಚ್ಚಾ ತೈಲ ಸಮಸ್ಯೆ ಅಂತೂ ಸದ್ಯಕ್ಕೆ ಇಲ್ಲ, ಆದ್ರೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಮತ್ತೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗಿರ್ಬೋದು, ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ಪೆಟ್ರೋಲ್ ಅಂದ್ರೆ ಈಗಾಗಲೇ ಸ್ಪೀಡ್ ಪೆಟ್ರೋಲ್, ಪವರ್ ಪೆಟ್ರೋಲು, ಮತ್ತೆ ಇಲ್ಲಿ ಇಂಡಸ್ಟ್ರಿಯಲ್ ಡೀಸೆಲ್ ಬೆಲೆ ಈಗಾಗಲೇ ಏರಿಕೆ ಮಾಡಲಾಗಿದೆ. ಇದು ದೀರ್ಘಕಾಲದ ಪರಿಣಾಮಗಳನ್ನು ಎದುರಿಸಲು ಭಾರತ ಸನ್ನದ್ಧವಾಗಿರಬೇಕು ಅಂತ ಪ್ರಧಾನಿ ಮೋದಿ ಅವರು ಸೋಮವಾರ ಲೋಕಸಭೆಯಲ್ಲಿ ಒಂದು ಎಚ್ಚರಿಸಿದ್ದಾರೆ. ಹೌದು ವೀಕ್ಷಕರೇ, ಸದ್ಯಕ್ಕೆ ಭಾರತಕ್ಕೆ ಏನೂ ಕೂಡ ತೊಂದರೆ ಇಲ್ಲ ಅಂತಾನೂ ಕೂಡ ಒಂದು ಭರವಸೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಇಲ್ಲಿ ಜನರು, ಇದು ಜಾಗತಿಕ ಸಂಘರ್ಷವಾಗಿರೋದ್ರಿಂದ ಇದು ಜನರ ಜೀವನದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದೆ ಮತ್ತು ಭಾರತ ಮುಂದಿನ ಸವಾಲುಗಳನ್ನು ಎದುರಿಸಲು ಸರ್ಕಾರ ಸರ್ವಸನ್ನದ್ಧವಾಗಿದೆ ಅಂತ ಭರವಸೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಕಡೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು 5 ದಿನಗಳ ಕಾಲ ಕದನ ವಿರಾಮ ಕೊಡೋದಾಗಿ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರಂತೆ. ಹೌದು, ಇರಾನ್ ವಿರುದ್ಧ ಯುದ್ಧಕ್ಕೆ 5 ದಿನ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಟ್ರಂಪ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಹೋರ್ಮಜ್ ಜಲಸಂಧಿ ಓಪನ್ ಮಾಡುವಂತೆನೂ ಕೂಡ ಪಟ್ಟು ಹಿಡಿದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಇನ್ನು ಕೊನೆಯದಾಗಿ ವೀಕ್ಷಕರೇ, ಈ ವರ್ಷ ರಾಜ್ಯದಲ್ಲಿ ಭಾರಿ ಒಂದು ಬಿಸಿಲು ಕೂಡ ಇರಲಿದೆ. ಫೆಬ್ರವರಿ 1ರಿಂದಲೇ ತಾಪಮಾನ ಹೆಚ್ಚಳವಾಗಿದೆ. ಕರ್ನಾಟಕದಲ್ಲಿ ಈಗಾಗಲೇ
ಮೇ ತಿಂಗಳವರೆಗೂ ಬೇಸಿಗೆ ಕಾಲ ಅಂತ ಕರೆಯಲಾಗುತ್ತೆ. ಅದರಲ್ಲೂ ಈ ಒಂದು ಜಿಲ್ಲೆಗಳಲ್ಲಿ ಉಷ್ಣಾಂಶ ಕೂಡ ಹೆಚ್ಚಳವಾಗಬಹುದು ಅಂತ ಹೇಳಲಾಗ್ತಾ ಇದೆ. ವಿಜಯಪುರ, ಕಲಬುರಗಿ, ಯಾದಗಿರಿ, ಧಾರವಾಡ, ಹಾವೇರಿ, ಕೊಪ್ಪಳ, ಬೀದರ್, ಬೆಳಗಾವಿ, ರಾಯಚೂರು, ಗದಗ, ಬಾಗಲಕೋಟೆ, ಮೈಸೂರು, ಶಿವಮೊಗ್ಗ, ಬೆಂಗಳೂರು ನಗರ, ಚಾಮರಾಜನಗರ, ಮಂಡ್ಯ, ಹಾಸನ, ದಾವಣಗೆರೆ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಬಹುತೇಕ ಜಿಲ್ಲೆಗಳಲ್ಲಿ ಈ ಬಾರಿ ಶಾಖ ಅಲೆ ಅಂದ್ರೆ ಹೀಟ್ ವೇವ್ಸ್ ಅಂದ್ರೆ ಬಿಸಿಲಿನ ಪ್ರಮಾಣ ಒಂದು ಮೇ ತಿಂಗಳ 3 ತಿಂಗಳವರೆಗೂ ಇರಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಕರ್ನಾಟಕದಲ್ಲಿ ಮತ್ತೆ ಗುಡುಗು ಮಿಂಚು ಸಹಿತ ಭಾರಿ ಬಿರುಗಾಳಿಯೊಂದಿಗೆ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹವಾಮಾನ ಇಲಾಖೆ ಹೇಳಿದೆ. ಯಾವೆಲ್ಲ ಜಿಲ್ಲೆಗಳಿಗೆ ಮಳೆ ಆಗಲಿದೆ ಅಂದ್ರೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಮುಂದಿನ 3 ದಿನಗಳವರೆಗೂ ಮಧ್ಯಮ ಮಳೆ ಆಗೋ ಸಾಧ್ಯತೆ ಇದೆ. ಆದ್ರೆ ರಾತ್ರಿ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಬಿರುಗಾಳಿ ಸಮೇತ ಮಳೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಕೊಡಗು, ಹಾಸನ, ಚಿಕ್ಕಮಗಳೂರು ಮತ್ತು ಶಿವಮೊಗ್ಗ ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಹೊಂದಿಕೊಂಡ ಪ್ರದೇಶಗಳಲ್ಲೂ ಕೂಡ ಮಳೆ ಆಗೋ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಬೆಂಗಳೂರು, ತುಮಕೂರು, ಮಂಡ್ಯ, ಮೈಸೂರು, ಹಾವೇರಿ, ಹಾಸನ ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ. ಇನ್ನು ಬಾಗಲಕೋಟೆ, ಗದಗ ಈ ಭಾಗದಲ್ಲಿ, ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.